ಗೆಲುವು ಫಿಕ್ಸ್, ಯಾವುದೇ ಅನುಮಾನವಿಲ್ಲ. ರಿಸಲ್ಟ್ ಬರೋದಕ್ಕಿಂತ ಮುಂಚಿತವಾಗಿ ರಿಸಲ್ಟ್ ಸಿಕ್ಕಿಬಿಟ್ಟಿದೆ. ಆದರೆ ಅದು ಅಧಿಕೃತವಾಗಿ ಘೋಷಣೆ ಆಗಬೇಕು ಅಷ್ಟೇ ಬಾಕಿ. ಅಧಿಕೃತವಾಗಿ ಘೋಷಣೆ ಆಗಬೇಕು. ನೋಡಿ, ಎಸ್ ಟಿ ಸೋಮಶೇಖರ್ ಅವರು ಕಳೆದ ಕೆಲ ದಿನಗಳಿಂದ ಎಲ್ಲೇ ಹೋಗಲಿ ಎಲ್ಲೇ ಬರಲಿ DCM DK ಶಿವಕುಮಾರ್ ಅವರ ಜೊತೆಯಲ್ಲೇ ಓಡ್ತಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳುವಂಥ ಕೆಲಸಗಳನ್ನು ಮಾಡ್ತಾಯಿದ್ರು. ಆಗ ಏನಾದರೂ BJP ನಾಯಕರು ಅವರನ್ನು ತಡೆ ಹಿಡಿಯುವಂಥ ಕೆಲಸಗಳನ್ನು ಮಾಡ್ಬೋದಿತ್ತಾ ಅನ್ನುವ ವಿಶ್ಲೇಷಣೆಯನ್ನು ರಾಜಕೀಯ ಹಿರಿಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಅವರನ್ನು ತಡೆ ಹಿಡಿದ್ರಲ್ಲಿ, ಅವರನ್ನು ಹಿಡಿದಿಟ್ಟುಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ BJP ನಾಯಕರು ಅನ್ನೋದು. ನೋಡಿ, ಈಗ BJP ಹಾಗೂ JDSಗೆ ಪ್ರಮುಖವಾಗಿದ್ದು 5ನೇ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತೀವಾ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಶಾಸಕರು ನಮ್ಮೊಂದಿಗೆ ಇದ್ದಾರಾ ಇಲ್ವಾ ಅನ್ನೋದನ್ನು ತೋರಿಸ್ಕೊಳ್ಬೇಕಾಗಿತ್ತು. ಆದರೆ ಇಲ್ಲಿ JDS 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿಗೆ ಸೋಲು ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಅಲ್ಲಿ ಇದ್ದಿದ್ದು 66 + 19, 66ರಲ್ಲಿ ಒಂದು ಮೈನಸ್ ಆಯಿತು 65, 45 20 + 19.